ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಜೂನ್ 21 ಶನಿವಾರ. ಇಂದಿನ ಶುಭ ಸಂದೇಶ ಮತ್ತಾಯ 6:24-34. ಈ ಒಂದು ಶುಭ ಸಂದೇಶ ಭಾಗದಲ್ಲಿ ನಾವು ಅನಾವಶ್ಯಕವಾಗಿ ಚಿಂತೆ ಪೇಚಾಟಗಳಿಗೆ ಒಳಗಾಗಬಾರದು ಎಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಪ್ರಿಯರೇ, ಒಂದು ಕುಟುಂಬದಲ್ಲಿ ಯಾವ ಮನೆಯಲ್ಲಿ ಒಬ್ಬ ತಂದೆಯು ಬಹಳ ಒಳ್ಳೆಯವರಾಗಿರುತ್ತಾರೆ, ಜವಾಬ್ದಾರಿಯುತವಾಗಿರುತ್ತಾರೋ, ಪ್ರೀತಿ ಸಹನೆ ಪ್ರಾರ್ಥನೆಯನ್ನು ಆ ಕುಟುಂಬದಲ್ಲಿ ಬೆಳೆಸುತ್ತಾರೋ, ಅಂತಹ ಮನೆಯಲ್ಲಿ ಆ ಕುಟುಂಬದ ಮಕ್ಕಳಿಗೆ ಯಾವ ರೀತಿಯಾದಂತಹ ಭಯ ಇರುವುದಿಲ್ಲ, ಯಾವುದೇ ರೀತಿಯಾದಂತಹ ಚಿಂತೆ ಪೇಚಾಟಗಳಿರುವುದಿಲ್ಲ. ಎಲ್ಲವನ್ನು ತನ್ನ ತಂದೆಯು ಒದಗಿಸುತ್ತಾರೆ ಎಂಬಂತಹ ಒಂದು ವಿಶ್ವಾಸ ಆ ಮಕ್ಕಳಲ್ಲಿ ಇರುತ್ತದೆ. ಅಥವಾ ಇನ್ನೊಂದು ಉದಾಹರಣೆ, ನಾವು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ತಿಳಿದಿರುತ್ತದೆ, ರಸ್ತೆಯು ಅಷ್ಟೇನು ಚೆನ್ನಾಗಿಲ್ಲ, ರಸ್ತೆಯಲ್ಲಿ ಹೊಂಡಗಳು ಇದ್ದಾವೆ, ಘಾಟ್ ಸೆಕ್ಷನಲ್ಲಾದರೆ ತಿರುವುಗಳಿರುತ್ತವೆ. ಆದರೂ ನಾವು ಹೆಚ್ಚಿನ ಚಿಂತೆ ಪೇಚಾಟಗಳಿಗೆ ಒಳಗಾಗುವುದಿಲ್ಲ, ಏಕೆಂದರೆ ನಮ್ಮ ವಿಶ್ವಾಸ ಆ ಬಸ್ ಚಲಾಯಿಸುವಂತಹ ಚಾಲಕನ ಮೇಲಿರುತ್ತದೆ. ಆತ ಉತ್ತಮ ಚಾಲಕ, ಆತ ಪರಿಣಿತಿಯನ್ನು ಹೊಂದಿದ್ದಾನೆ, ಆತ ತನ್ನ ಕೆಲಸದಲ್ಲಿ ಪ್ರವೀಣನಾಗಿರುವುದರಿಂದ ನಾವು ವಿಶ್ವಾಸದಲ್ಲಿ ಆರಾಮವಾಗಿ ನಮ್ಮ ಆಸನದಲ್ಲಿ ಕುಳಿತು ಕೆಲವೊಮ್ಮೆ ನಿದ್ರಿಸುತ್ತೇವೆ, ಹರಟೆ ಹೊಡೆಯುತ್ತೇವೆ, ಮೊಬೈಲ್ನಲ್ಲಿ ಹಾಡು ಕೇಳುವುದಿರಬಹುದು, ಮೂವಿ ನೋಡುವುದಿರಬಹುದು, ಯಾವುದೇ ಒಂದು ಚಿಂತೆ ಇಲ್ಲದೆ ಇದನ್ನೆಲ್ಲ ಮಾಡುತ್ತೇವೆ. ಏಕೆಂದರೆ ನಮ್ಮ ವಿಶ್ವಾಸ ಆ ಚಾಲಕ ನಮ್ಮನ್ನು ಸುಗಮವಾಗಿ ನಾವು ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪಿಸುತ್ತಾನೆ ಎಂಬಂತಹ ವಿಶ್ವಾಸ ಇರುವುದರಿಂದ. ಪ್ರಿಯರೇ, ಇದೇ ರೀತಿಯಲ್ಲಿ ನಮ್ಮ ಜೀವನವೂ ಸಹ ಇಹಲೋಕದಲ್ಲಿ ಜೀವಿಸುವಾಗ ನಮಗೆ ಒಬ್ಬ ಒಳ್ಳೆ ತಂದೆ ಇದ್ದಾರೆ, ನಮಗೆ ಅಪ್ಪ ಪಿತನು ಇದ್ದಾರೆ. ಅವರು ನಮ್ಮ ಬಗ್ಗೆ ಕಾಳಜಿ ಉಳ್ಳಂತಹ ವ್ಯಕ್ತಿ, ನಮ್ಮನ್ನು ನೋಡಿಕೊಳ್ಳುವಂತಹ ವ್ಯಕ್ತಿ, ನಮ್ಮನ್ನು ಪೋಷಿಸುವಂತಹ ವ್ಯಕ್ತಿ, ನಮ್ಮನ್ನು ಪಾಲಿಸುವಂತಹ ವ್ಯಕ್ತಿ. ಆದ್ದರಿಂದ ಅವರ ಮಕ್ಕಳಾಗಿರುವಂತಹ ನಾವು ಅನಾವಶ್ಯಕವಾಗಿ ಇಲ್ಲಸಲ್ಲದ ವಸ್ತುಗಳಿಗೆ ನಾವು ಚಿಂತಿಸಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ನಮ್ಮ ಜೀವನದ ಗಾಡಿಯನ್ನು ಓಡಿಸುವವರು ದೇವಾದಿದೇವರು, ನಮ್ಮ ಅಪ್ಪ ತಂದೆ. ಅವರು ನಮ್ಮನ್ನು ಸುರಕ್ಷಿತವಾಗಿ ಮುನ್ನಡೆಸುತ್ತಾರೆ ಎಂಬಂತಹ ವಿಶ್ವಾಸದಿಂದ ನಾವು ಮುನ್ನಡೆದರೆ ನಾವು ಯಾವುದೇ ರೀತಿಯಾದಂತಹ ಚಿಂತೆ ಪೇಚಾಟಗಳಿಗೆ ಒಳಗಾಗುವುದಿಲ್ಲ. ನಮ್ಮ ಜೀವನವನ್ನು ನಡೆಸುವಂತಹ ಆ ಚಾಲಕ ದೇವರ ಅಥವಾ ಇಲ್ಲವೋ ಎಂದು ನಾವು ಪ್ರಶ್ನಿಸಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.